प्रयागराजमध्ये कुंभमेळ्यात सहभागी होण्यासाठी गेलेल्या बेळगावच्या 4 भाविकांचा मृत्यू झाला असून त्यांचे मृतदेह रुग्णवाहिकेद्वारे दिल्लीत पोहोचवले जात असल्याची माहिती जिल्हाधिकारी मोहम्मद रोशन यांनी दिली। गुरुवारी बेळगावमध्ये पत्रकारांशी संवाद साधताना ते म्हणाले, काल रात्रीच आम्ही 4ही मृतदेह दिल्लीला हलवले आहेत। अर्ध्या तासात दिल्लीतील कर्नाटक भवनात त्यांना स्वीकारले जाईल। प्रयागराजमध्ये शवविच्छेदन करता आलं नाही, त्यामुळे आज दिल्लीमध्ये शवविच्छेदन करण्यात येईल। दुपारी दिल्लीहून बेळगावला येणाऱ्या विमानाने मृतदेह आणले जातील असे त्यांनी सांगितले। ಎಲ್ಲರಿಗೂ ನಮಸ್ಕಾರ। ನಿನ್ನೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದುರದೃಷ್ಟವಶಾತ್ತು ಬೆಳಗಾವಿಗೆ ಸೇರಿದಂಥ 4 ಜನರ ಮೃತ್ಯು ನಮ್ಮ ಮಹಾಕುಂಭ ಮೇಳದಲ್ಲಿ ಆಗಿದೆ। ಈಗ ಜಿಲ್ಲಾಡಳಿತದಿಂದ ನಾವು ಅದೇ ರೀತಿ ಕರ್ನಾಟಕ ಸರ್ಕಾರದಿಂದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾವೆಲ್ಲರೂ ಕೋಆರ್ಡಿನೇಟ್ ಮಾಡ್ಕೊಳ್ತಾ ಇದ್ವಿ। ನಿನ್ನೆ ರಾತ್ರಿ 4 ಮೃತದೇಹಗಳನ್ನು ನಾವು ಆಂಬ್ಯುಲೆನ್ಸ್ ರೋಡ್ ಮುಖಾಂತರ ನಾವು ಪ್ರಯಾಗ್ರಾಜಿಂದ ಈಗ ಡೆಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ। ಇನ್ನೊಂದು ಅರ್ಧ ಗಂಟೆ ಒಳಗಡೆ ಡೆಲ್ಲಿ ನಮ್ಮ ರೆಸಿಡೆಂಟ್ ಕಮಿಷನರ್ಸ್ ಆಫೀಸ್ ಕರ್ನಾಟಕ ಭವನಲ್ಲಿ ಅವರು ಕೋಆರ್ಡಿನೇಟ್ ಮಾಡಿಕೊಂಡು ಡೆಲ್ಲಿನಲ್ಲಿ ರಿಸೀವ್ ಮಾಡ್ಕೊಳ್ತಾರೆ। ಅದಾದ ನಂತರ ಪ್ರಯಾಗ್ರಾಜಲ್ಲಿ ನಿನ್ನೆ ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ಅಲ್ಲಿ ಆಗಲಿಲ್ಲ, ನಾವು ಡಿಲೇ ಮಾಡಲಿಲ್ಲ। ನಮ್ಮ ಮೃತದೇಹಗಳನ್ನ ಬೇಗ ಶಿಫ್ಟ್ ಮಾಡ್ಕೋಬೇಕಂತ ಹೇಳಿ ನಾವು ಅಲ್ಲಿಂದ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ। ಈಗ ಡೆಲ್ಲಿನಲ್ಲಿ ನಾವು ಬೇಗ PM ಮುಗಿಸ್ಕೊಂಡು ಮತ್ತು ಬೇರೆ ಸರ್ಟಿಫಿಕೇಷನ್ಸ್ ಎಲ್ಲ ಪ್ರೊಸೀಜರ್ ಮುಗಿಸಿ ಇವತ್ತು 3:30 ಗಂಟೆಗೆ ಡೆಲ್ಲಿ ಟು ಬೆಳಗಾಂ ಡೈರೆಕ್ಟ್ ಫ್ಲೈಟ್ ಇದೆ। ಆ ಫ್ಲೈಟ್ ಮುಖೇನ ನಾವು ಮೃತದೇಹಗಳನ್ನು ಹಾಗೂ ಯಾರು ಇಂಜೋರ್ಡ್ ಇದ್ದಾರೆ ಅವರನ್ನು ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ। ಜೊತೆಯಲ್ಲಿ ನಮ್ಮ ನೋಡಲ್ ಆಫೀಸರ್ಸು ಅವರ ಜೊತೆ ಬರ್ತಾರೆ, ಅವರನ್ನು ನಾವೀಗ ಬೆಳಗಾಮಲ್ಲಿ ರಿಸೀವ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ। ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಫೋನ್ ಮುಖಾಂತರ ಮಾತಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ। ಇಲ್ಲಿ ಸ್ವತಃ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಯಾಗಿ ನಾನು ಏರ್ಪೋರ್ಟಲ್ಲಿ ಮೃತದೇಹಗಳನ್ನು ರಿಸೀವ್ ಮಾಡಿಕೊಂಡು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿ ನಾನು ಆ ಮೆಸೇಜ್ ಕನ್ವೆ ಮಾಡಬೇಕಂತ ಹೇಳಿದ್ರು। ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ನಾನು ಮಾಡ್ತೀನಿ। ಪರಿಹಾರದ ಬಗ್ಗೆ ಚರ್ಚೆ ಈಗ ನಡೀತಾ ಇದೆ। ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ಸಂಜೆ ಒಳಗಡೆ ಅದರ ಬಗ್ಗೆ ನನಗೆ ಮಾಹಿತಿ ಕೊಡ್ತೀವಂತ ಹೇಳಿದೆ। ಅವ್ರಿಗೆ ಯಾವುದೇ ರೀತಿಯ ಸಹಕಾರ ಬೇಕಂದ್ರೆ ನಾವು ಈಗ ಇಲ್ಲಿ 3 ಆಂಬ್ಯುಲೆನ್ಸಸ್ನು ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀವಿ। ಕುಟುಂಬಸ್ಥರಿಗೆ ಯಾವ ರೀತಿ ಸಹಕಾರ ಬೇಕೋ ಎಲ್ಲ ಸಹಕಾರ ಬೆಳಗಾವಿ ಜಿಲ್ಲಾಡಳಿತದಿಂದ ನಾವು ಕೊಡ್ಲಿಕ್ಕೆ ಸಿದ್ಧರಾಗಿದ್ದೀವಿ। ಸೊ ಈಗ ನಮ್ಮ ಸ್ಪೆಷಲ್ ಆಫೀಸರ್ ನಿನ್ನೆ ನಾವು ನೇಮಕ ಮಾಡಿರೋ ಹರ್ಷ ಶೆಟ್ಟಿ ಅವರು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ। ನನ್ನ ಮಾಹಿತಿ ಪ್ರಕಾರ ಒಂದು 4 ಜನ ಅದೇ ಫ್ಲೈಟಲ್ಲಿ ಯಾರು ಸ್ವಲ್ಪ ಇಂಜೋರ್ಡ್ ಇದ್ದಾರೆ ಅವರು ಬರ್ತಾ ಇದ್ದಾರೆ। ಆ ಡೀಟೇಲ್ಸ್ ಅನ್ನು ನಾನು ಹರ್ಷ ಶೆಟ್ಟಿ ಅವ್ರ ಮುಖಾಂತರ ಸಂಗ್ರಹಣೆ ಮಾಡಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಶೇರ್ ಮಾಡ್ತೀನಿ। ಅದು ಮಾಹಿತಿ ಬರ್ತಾ ಇದೆ, ಬಿಕಾಸ್ ಬಹಳಷ್ಟು ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡಬೇಕಾಗ್ತಾ ಇದೆ। ಅದ್ರ ಜೊತೆ ಈ ಕೋಆರ್ಡಿನೇಷನ್ ನಡೀತಾ ಇದೆ, ನಮ್ಮ ಎಂಟೈರ್ ಟೀಮ್ಸ್ ಬ್ಯುಸಿ ಇದ್ದಾರೆ। ಆದರೆ ಬಹಳ ಬೇಗನೆ ನಾನು ಮಾಧ್ಯಮದವರಿಗೆ ಈ ಒಂದು ಮಾಹಿತಿಯನ್ನು ಕೊಡ್ತೀನಿ। ಈಗ ನಮ್ಮ ನೋಡಲ್ ಆಫೀಸರ್ಗೆ ಸ್ಟೇಟ್ ಗವರ್ಮೆಂಟ್ ಇಂದ ಇನ್ಸ್ಟ್ರಕ್ಷನ್ಸ್ ಹೋಗ್ತಾ ಇದೆ ಅಂತ ನನಗೆ ಮಾಹಿತಿ ಬಂದಿದೆ। ನಮ್ಮ ನೋಡಲ್ ಆಫೀಸರ್ ಈಗ ಡೆಲ್ಲಿನಲ್ಲಿ ಇದ್ದಾರೆ, ಅಲ್ಲಿಂದ ಅವರು ಪ್ರಯಾಗ್ರಾಜ್ ಹೋಗ್ಬೇಕಂತ ಹೇಳಿ ಸ್ಟೇಟ್ ಇಂದ ತೀರ್ಮಾನ ತಗೊಂಡಿದ್ದಾರೆ। ಸೊ ಅವರು ಪ್ರಯಾಗ್ರಾಜ್ ಹೋದ ತಕ್ಷಣ ಅಲ್ಲಿ ನಮ್ಮ ಕರ್ನಾಟಕದ ಇಂಟೆಲಿಜೆನ್ಸ್ ಆಫೀಸರ್ಸ್ ಇದ್ದಾರೆ, ಅವರ ಜೊತೆ ಒಂದು ಟೀಮ್ ಫಾರ್ಮ್ ಮಾಡಿಕೊಂಡು ಅಲ್ಲಿ ಒಂದು ಸೆಂಟರ್ ಮಾಡೋ ಸಾಧ್ಯತೆಗಳು ಇದಾವೆ। ನನಗೆ ಬಹುಶಃ ಇವತ್ತು ಸಂಜೆ ಒಳಗಡೆ ಆ ಮಾಹಿತಿ ಸಿಗ್ಬೋದು। ನಿನ್ನೆನೂ ನಾನು ಹೇಳಿದ್ದೀನಿ, ಮಿಸ್ಸಿಂಗ್ಗೋಸ್ಕರ ನಾವು ಯೂಶಲಿ 24 hours ವೇಟ್ ಮಾಡ್ತೀವಿ। ಇವತ್ತಿನ ಮಾಹಿತಿ ಪ್ರಕಾರ ನಿನ್ನೆ ಆ ಕೇಸ್ ಏನಿದೆ ಅವರು ಒಬ್ಬರಿಗೊಬ್ಬರು ಸಿಕ್ಕಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ। ಸೊ ಸದ್ಯಕ್ಕೆ ನಮ್ಮ ಕಡೆ ಯಾವುದೇ ಮಿಸ್ಸಿಂಗ್ ರಿಪೋರ್ಟ್ ಏನಿಲ್ಲ। ಸೊ ನಾನು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ, ಯಾವುದೇ ಇನ್ಫಾರ್ಮೇಶನ್ ನಾವು ಅಧಿಕೃತವಾಗಿ ಹೇಳೋ ಮುಂಚೆ
ಸ್ವಲ್ಪ ನೋಡ್ಕೊಂಡು ಹೇಳೋಣ ಅಂತ ಹೇಳಿ ನಾನು ಸ್ವಲ್ಪ ನೋಡೇ ಹೇಳ್ತಾ ಇದ್ದೆ. ಯಾವ ಫ್ಯಾಮಿಲಿ ಅವರು ಇಂಥವ್ರು ನಮ್ಮ ಫ್ಯಾಮಿಲಿ ಅವರು ಇಲ್ಲ. ಅಂತ ಆ ಥರನೂ ಯಾವುದು ಬಂದಿಲ್ಲ. ಯಾವುದು ಬಂದಿಲ್ಲ. ನಾವೊಂದು ಫೋನ್ ನಂಬರು ನಿನ್ನೆ ನಮ್ಮ ಗ್ರೂಪ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೀವಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋನ್ ನಂಬರ್ ಇದೆ, ಅದಕ್ಕೆ ಅವರು ಕರೆ ಮಾಡ್ಬೋದು. ಆ ನಂಬರ್ನು ಪುನಃ ನಾನು ತಮಗೆ ಈಗಲೇ ಹೇಳ್ತೀನಿ. ಈ ನಂಬರ್ಗೆ ತಮ್ಮ ಪ್ರೇಕ್ಷಕರು ಈ ನಂಬರ್ಗೆ ಫೋನ್ ಮಾಡ್ಬೋದು. 8312407290 8312407290. जिल्हा प्रशासनाने सहाय्य केंद्र सुरू केलं असून बेळगावच्या नागरिकांना कोणी हरवल्यास किंवा संपर्क होत नसेल तर त्यांनी 8312407290 या हेल्पलाईन क्रमांकावर संपर्क साधावा अशी विनंती जिल्हाधिकाऱ्यांनी केली आहे. विनोद कोलकार, KMM मराठी, बेळगाव.